ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ಮೋಸ್ಟ್ ನೋಡ್ತಾ ಇದ್ವಿ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಯಾವುದೇ ಮಾಧ್ಯಮ ತಗೊಂಡ್ರು ಮೊದಲ ಸುದ್ದಿ ಗ್ಯಾರಂಟಿ ವಿಚಾರದೇ ಆಗಿರುತ್ತೆ. ಇವತ್ತು ಕೂಡ ಅಷ್ಟೇ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಒದಗಿಸುವಂತ ಚಿಂತೆಯಲ್ಲಿ ಸರ್ಕಾರ ಇದೆ. ಅಕ್ಕಿ ಹೆಂಗ್ ಹೊಂದ್ಸೋದು, ಜುಲೈ ತಿಂಗಳಿಂದನೇ ಕೊಡದ ಅಥವಾ ಆಗಸ್ಟಿಗೆ ಪೋಸ್ಟ್ಪೋನ್ ಮಾಡದ ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಆಲ್ಮೋಸ್ಟ್ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿ ಉಳಿದಂತ 4 ಗ್ಯಾರಂಟಿಯಲ್ಲೂ ಕೂಡ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತೆ ಒಂದು ಗೊಂದಲವನ್ನ ನಿರ್ಮಾಣ ಮಾಡ್ತಾನೆ ಬರ್ತಾ ಇದೆ. ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೂ ಕೂಡ ಅಷ್ಟೇ, ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಯಾವಾಗ ಅರ್ಜಿ ಸ್ವೀಕಾರ ಅನ್ನುವಂಥದ್ರ ಬಗ್ಗೆ ಈ ಕ್ಷಣದವರೆಗೂ ಆ ಇಲಾಖೆ ಸಚಿವರಿಗಾಗಲಿ, ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಿಗಾಗಲಿ ಕ್ಲಾರಿಟಿನೇ ಇಲ್ಲ. ಇನ್ನೊಂದು 3-4 ದಿನ ಅಂತ ಹೇಳಿದ್ರು ಆಕ್ಚುಲಿ ಈ ಹಿಂದಿನ ಸಂಪುಟ ಸಭೆ ಮುಗಿದ ನಂತರ. ಅದಾದ ನಂತರ 3-4 ದಿನ ಆಗಿ 1 ವಾರ ಆಗೋಯ್ತು. 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆ ಆಗಿದೆ. ವಾರ್ಷಿಕ 30,000 ಕೋಟಿಗೂ ಹೆಚ್ಚಿನ ಹಣ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಬೇಕಾಗಿದೆ. ಈ 5 ಗ್ಯಾರಂಟಿಗಳಲ್ಲಿ ಹತ್ತತ್ರ ಒಂದು 60% ಅಷ್ಟು ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ನಿಯೋಗ ಮಾಡಬೇಕಾಗಿದೆ, ಯೋಜನೆ ಮಾಡಬೇಕಾಗಿರುವಂಥದ್ದು. ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಪದೇ ಪದೇ ಕಾರಣವನ್ನ ಹೇಳ್ತಾ ಇದೆ ಸರ್ಕಾರ. ಇನ್ನೂ ಕೂಡ 4-5 ದಿನ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಹತ್ತತ್ರ 23ನೇ ತಾರೀಕು ಆದ ನಂತರ, ಅಂದ್ರೆ 15ನೇ ತಾರೀಕು ಜಾರಿ ಆಗಬೇಕಾಗಿತ್ತು, ಆದ್ರೆ 4 ದಿನ ಅಂತ ಹೇಳಿದ್ರು. 4 ದಿನ ಅಲ್ಲ, ಈಗ 8 ದಿನ ಆಗಿದೆ. ಇನ್ನೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ. ಗೃಹಲಕ್ಷ್ಮಿ ಮತ್ತಷ್ಟು ತಡ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅತಿ ದೊಡ್ಡ ಯೋಜನೆ. ಬಹುದೊಡ್ಡ ಪಾಲನ್ನ ಗೃಹಲಕ್ಷ್ಮಿ ಯೋಜನೆಗೆ ಕೊಡಬೇಕಾಗಿರುವಂಥದ್ದು 5 ಗ್ಯಾರಂಟಿಗಳಲ್ಲಿ ಹತ್ತತ್ರ 60,000 ಕೋಟಿ ಆಗ್ತಾ ಇದೆಯಲ್ಲ 5 ಗ್ಯಾರಂಟಿಗಳಿಗೆ. ಅದರಲ್ಲಿ 30,000 ಕೋಟಿಗೂ ಹೆಚ್ಚಿನ ಹಣ ಅಂದ್ರೆ ಅನುದಾನವನ್ನ ಮೀಸಲಿಡಬೇಕಾಗಿರುವಂಥದ್ದು ಗೃಹಲಕ್ಷ್ಮಿಗೆ. ವಾರ್ಷಿಕ 30,000 ಕೋಟಿಗೂ ಹೆಚ್ಚಿನ ಹಣ ಇದೊಂದೇ ಯೋಜನೆಗೆ ಕೊಡಬೇಕಾಗಿದೆ. ಇನ್ನು ಉಳಿದಂತೆ ಅಕ್ಕಿ ಯೋಜನೆಗೆ ಒಂದು 6,000-7,000 ಕೋಟಿ ಆಗುತ್ತೆ. ಹಾಗೆ ಬಸ್ ಉಚಿತವಾಗಿ ಪ್ರಯಾಣ ವಿಚಾರ ಇದೆಯಲ್ಲ, ಶಕ್ತಿ ಯೋಜನೆ, ಅದಕ್ಕೊಂದು 6,000 ಕೋಟಿ ಆಗುತ್ತೆ. ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಹೇಳಿದಂತೆ ಆಗಿದ್ರೆ ಇದೇ 15ರಿಂದ ಅರ್ಜಿ ಸ್ವೀಕಾರ ಆಗಬೇಕಾಗಿತ್ತು. ಗೃಹ ಜ್ಯೋತಿಗೆ ಆಲ್ರೆಡಿ ಶುರುವಾಯ್ತಲ್ಲ 18ನೇ ತಾರೀಕಿಂದ. ಆದ್ರೆ 15ನೇ ತಾರೀಕಿನಿಂದಲೇ ಗೃಹಲಕ್ಷ್ಮಿ ಈಗ ಆಲ್ರೆಡಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ 23ನೇ ತಾರೀಕಾದ್ರೂ ಇನ್ನೂ ಮಾಡಕ್ ಆಗ್ತಾ ಇಲ್ಲ. ಯಾವಾಗ ಅರ್ಜಿ ಸ್ವೀಕಾರ ಅನ್ನುವಂಥದ್ರ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ, ಮುಖ್ಯಮಂತ್ರಿಗಳಿಗೂ ಇಲ್ಲ, ಉಪಮುಖ್ಯಮಂತ್ರಿಗಳಿಗೂ ಇಲ್ಲ, ಸ್ವತಃ ಆ ಇಲಾಖೆ ಸಚಿವರಿಗೂ ಕೂಡ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆಗೆ ಸಿಹಿ ನೀಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿತ್ತು ಸರ್ಕಾರ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಯಾರ್ಯಾರಿಗೆಲ್ಲ ಅರ್ಜಿ ಸಲ್ಲಿಸಿದ್ರು ಅವ್ರಿಗೆಲ್ಲರಿಗೂ ಕೂಡ ಅವ್ರ ಅಕೌಂಟಿಗೆ DBT ಮೂಲಕ 2,000 ರೂಪಾಯಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. 2,000 ರೂಪಾಯಿ ಹಾಕದ್ ಬಿಡ್ಲಿ, ಅಲ್ಲಿ 15ನೇ ತಾರೀಕುವರೆಗೂ ಅದು ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದೆ. ಸೊ ಆ ರೀತಿಯಾದಂಥ ಗೊಂದಲ ಇದೆ. ಸ್ವಾತಂತ್ರ್ಯ ದಿನಾಚರಣೆಗೆ ಸಿಹಿ ನೀಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು, ಕಾದ್ ನೋಡ್ಬೇಕು ಸಿಹಿ ಕೊಡ್ತಾರ ಇಲ್ವಾ ಅಂತ. ಇನ್ನ ವಿಳಂಬಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಯಾವ ಕಾರಣಕ್ಕೋಸ್ಕರ ವಿಳಂಬ ಆಗ್ತಾ ಇದೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಏನಾದ್ರು ವಿಳಂಬ ಮಾಡ್ತಾ 3,000-4,000 ಕೋಟಿ ಅಲ್ಲೇ ಉಳಿಸ್ಕೊಂಡ್ಬಿಡೋಣ ಅನ್ನುವಂತ ಲೆಕ್ಕಾಚಾರ ಇದೆಯಾ ಏನೋ ಗೊತ್ತಿಲ್ಲ ಸರ್ಕಾರದ್ದು. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ತಾಂತ್ರಿಕ ಸಮಸ್ಯೆ, ಅದನ್ನ ಇನ್ನೂ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಇವ್ರ ಕಡೆ ಇರುವಂತ ಎಕ್ಸ್ಪರ್ಟ್ಗಳ ಕೈಲಿ ಅದನ್ನ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ವಾ, ಅಥವಾ ಇವರೇ ಬೇಕು ಅಂತ ಮುಂದಕ್ಕೆ ಹಾಕ್ತಾ ಇದಾರೆ ನೋಡ್ಬೇಕು. ಯೋಜನೆಗೆ ಸಂಬಂಧಪಟ್ಟಂತೆ ಸಾಫ್ಟ್ವೇರ್ ಪ್ರಗತಿಯಲ್ಲಿದೆ ಅನ್ನುವಂತ ಒಂದೇ ರೀಸನ್ ಹೇಳ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರದವರು. ಇದು ನಿಜಕ್ಕೂ ಕೂಡ ಅಸಲಿ ಕಾರಣನ ಗೊತ್ತಿಲ್ಲ. ಸರ್ವರ್ ಡೌನ್ ಆಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ನಿಟ್ಟಿನಲ್ಲಿ ಗೃಹ ಜ್ಯೋತಿಗೆ ಆಗ್ತಾ ಇರುವಂತ ಪ್ರಾಬ್ಲಮ್ ಗೃಹಲಕ್ಷ್ಮಿ ವಿಚಾರದಲ್ಲಿ ಆಗಬಾರ್ದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ವಹಿಸ್ತಾ ಇದ್ದೀವಿ ಅಂತ ಒಂದು ಸಬೂಬನ್ನ ಕೊಡ್ತಾ ಇದ್ದಾರೆ. ಪೂರ್ವ ಸಿದ್ಧತೆ ಇಲ್ಲದೆ ಯೋಜನೆ ಜಾರಿ ದಿನಾಂಕವನ್ನ ಘೋಷಣೆ ಮಾಡಿಬಿಟ್ರು. ಅವತ್ತು 15ನೇ ತಾರೀಕಿಂದ ಜಾರಿ ಮಾಡಿಬಿಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆಯಾಗೇ ಉಳಿದಿದೆ. ಭರವಸೆಯಾಗೇ ಇದೆ. ಮಹಿಳೆಯರ ಬ್ಯಾಂಕ್ ಅಕೌಂಟ್ ಓಪನ್ಗೆ ಸಮಯ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಇದೆಲ್ಲವೂ ಕೂಡ ಸುಳ್ಳೆ. ಈಗ ಆಲ್ರೆಡಿ ಓಪನ್ ಆಗಿರುವಂತವ್ರಿಗಾದ್ರೂ ಹಾಕ್ಬೇಕಲ್ವಾ ಇವರು?
ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಇದೆ. ಜನ್ಧನ್ ಖಾತೆ ಅಂತೂ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರು. ಆದ್ರೆ ಸರ್ಕಾರ ಸಾಕಷ್ಟು ರೀತಿಯಾದಂತ ಸಬೂಬ್ಗಳನ್ನ ನೀಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶಿವಪ್ರಸಾದ್. ನೋಡ್ತಾ ಇದ್ವಿ ಗೃಹ ಜ್ಯೋತಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ, ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದಂತ ಎಲ್ಲಾ ಗ್ಯಾರಂಟಿಗಳಲ್ಲೂ ಕೂಡ ಸಾಕಷ್ಟು ರೀತಿಯಾದಂತ ಗೊಂದಲ ಹಾಗೆ ಇಕ್ಕಟ್ಟಿನ ಪರಿಸ್ಥಿತಿ ಸರ್ಕಾರಕ್ಕೆ ಇರುವಂತದ್ದು. ಈ ಗೃಹಲಕ್ಷ್ಮಿ ಮೇಜರ್ ಪಾರ್ಟ್ ನ ತಿನ್ನುತ್ತಲ್ಲ ಇವರ ಅನುದಾನದಲ್ಲಿ ಬೇಕು ಅಂತಾನೆ ವಿಳಂಬ ಮಾಡ್ತಾ ಇದಾರ ಅಂತ. ಒಂದೊಂದು ತಿಂಗಳು ಕೂಡ ಸೇವ್ ಆದ್ರೂ ಕೂಡ 3,000 ಕೋಟಿ 4,000 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಉಳಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಏನಾದ್ರು ಇದಾರ? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂದ್ರೆ 5 ಕಾಂಗ್ರೆಸ್ನ ಗ್ಯಾರಂಟಿಗಳ ಪೈಕಿ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಆರ್ಥಿಕವಾಗಿ ಹೆಚ್ಚು ಅನುಕೂಲ ಆಗುವಂತ ಗ್ಯಾರಂಟಿ ಅಂತಂದ್ರೆ ಅದು ಗೃಹಲಕ್ಷ್ಮಿ. ಪ್ರತಿ ಒಂದು ಮನೆಯ ಯಜಮಾನಿಗೆ 2,000 ರೂಪಾಯಿನ ಹಾಕ್ತಿವಿ. ಅದು ಏನಂದ್ರೆ ಈ ತಿಂಗಳ 15ನೇ ತಾರೀಕು ಅರ್ಜಿಯನ್ನ ಆಹ್ವಾನ ಮಾಡಲಾಗುತ್ತೆ. ಮುಂದಿನ ತಿಂಗಳು ಜುಲೈ 15ನೇ ತಾರೀಕು ಕೂಡ ಅರ್ಜಿಯನ್ನ ಸ್ವೀಕಾರ ಮಾಡ್ತೀವಿ. ಆಗಸ್ಟ್ 15ನೇ ತಾರೀಕು ಎಲ್ಲಾ ಒಂದು ಮಹಿಳೆಯರ ಖಾತೆಗೆ ಯಾರು ಮನೆ ಯಜಮಾನಿ ಅಂತ ಇರ್ತಾರಲ್ಲ ಅವ್ರಿಗೆ 2,000 ರೂಪಾಯಿ ಹಾಕ್ತಿವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ದಿನಾಂಕ 23 ಆಗಿದೆ, ಇನ್ನು ದುಡ್ಡು ಹಾಕದಿರ್ಲಿ, ಅರ್ಜಿ ಹಾಕೋದು ಯಾವಾಗ ಅನ್ನುವಂಥದ್ದೇ ಸರ್ಕಾರ ಹೇಳ್ತಾ ಇಲ್ಲ. ಈಗ ಆಲ್ರೆಡಿ 15ನೇ ತಾರೀಕು ಅಂತ ಅನೌನ್ಸ್ ಮಾಡ್ಬೇಕಿತ್ತು. ಆಮೇಲೆ 16ನೇ ತಾರೀಕು ಅಂತೇಳಿ 15ನೇ ತಾರೀಕು ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು 16ನೇ ತಾರೀಕಿಂದ ನಾವು ಎಲ್ರೂ ಕೂಡ ಮಧ್ಯಾಹ್ನ 1 ಗಂಟೆಯಿಂದ ಹಾಕ್ಬೋದು, ಇದಕ್ಕೆ ಸಿಎಂ ಅವ್ರು ಚಾಲನೆ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಆ ಒಂದು ಅರ್ಜಿ ಹಾಕುವಂತ ದಿನಾಂಕವನ್ನೇ ಸರ್ಕಾರ ಪ್ರಕಟ ಮಾಡ್ತಿಲ್ಲ. ಅದ್ರಲ್ಲಿ ಯಾವಾಗ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡೋಲ್ಲ ಅಂತ ನಿರಾಕರಣೆ ಮಾಡಲ್ಲ. ಇದ್ರಲ್ಲಿ ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕಡೆ ಬೊಟ್ ಮಾಡೇನೋ ತೋರಿಸ್ತಾ ಇದ್ದಾರೆ. ಈ ಗ್ಯಾರಂಟಿಗಳ ಬಗ್ಗೆ ಯಾರ ಕಡೆ ಬೊಟ್ ಮಾಡಿ ತೋರಿಸ್ಬೇಕಂತೆ? ಹಾಗಾದ್ರೆ ಉಳಿದಂತ ಯೋಜನೆಗಳ ಬಗ್ಗೆ ಯಾರು ಗೃಹಲಕ್ಷ್ಮಿ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ವಲ್ಲ? ಇದಕ್ಕೂ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ, ಇದು ಸರ್ವರ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾದಂತಹ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡ್ತಿರೋ ಇವರು ಯಾಕೆ ಅಟ್ಲೀಸ್ಟ್ ಒಂದು ಪೋರ್ಟಲ್ ಅನ್ನ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ? ಈ ಸೇವಾ ಸಿಂಧು ಪೋರ್ಟಲ್ ಒಂದೇನೆ ಎಲ್ಲಾ ಯೋಜನೆಗಳು ಕೂಡ ಕೋಟ್ಯಾಂತರ ಜನ ಅದೊಂದೇ ಯೋಜನೆಗಳಿಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಹಾಕ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ? ಸರ್ವರ್ ಜಾಮ್ ಆಗುತ್ತೆ ಅನ್ನುವಂತ ರೀಸನ್ ಅನ್ನ ಅವ್ರು ಕೊಡ್ತಾರೆ. ಅಫ್ಕೋರ್ಸ್ ಸರ್ವರ್ ಜಾಮ್ ಆಗುತ್ತೆ, ಕೋಟ್ಯಾಂತರ ಜನ ಎಲ್ಲಾ ಯೋಜನೆಗಳ ಒಂದು ಅರ್ಜಿಯನ್ನ ಅದೇ ಒಂದು ಪೋರ್ಟಲ್ ಹಾಕೋದೇ ಈ ಸಮಸ್ಯೆ ಆಗೇ ಆಗುತ್ತೆ. ಆದ್ರೆ ಅದನ್ನ ಬಗೆಹರಿಸಬೇಕಾದಂತ ಸರ್ಕಾರ ನೀವು ಹೇಳ್ದಾಗೆ ಸಾಕಷ್ಟು ಒಂದು ವಿಳಂಬವನ್ನ ಮಾಡ್ತಾ ಇದೆ. 1 ತಿಂಗಳು ವಿಳಂಬ ಆದ್ರೂ ಕೂಡ ಸರ್ಕಾರಕ್ಕೆ 3,000 ರಿಂದ 4,000 ಕೋಟಿ ಸೇವ್ ಆಗುತ್ತೆ. ಹೀಗಾಗಿ ಜನರು ಕೂಡ ಅಷ್ಟೇ, ಈಗ ಮಹಿಳೆಯರು ಎಲ್ಲರೂ ಕೂಡ ಅಕೌಂಟ್ ಅನ್ನ ಮಾಡಿಸ್ಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ಅಕೌಂಟ್ಗೆ ಸರ್ಕಾರ ಯಾವಾಗ 2,000 ರೂಪಾಯಿ ಹಾಕುತ್ತೆ? ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬೇಗ ಬಂತು, ಏನಾದ್ರು 2,000 ರೂಪಾಯಿ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಸೀರೆಗಿರೆ ತಗೊಬೋದಾಗಿತ್ತು ಅಥವಾ ಪೂಜೆಗೆ ಏನಾದ್ರು ಕೂಡ ತಗೊಬೋದಾಗಿತ್ತು ಅಂತ ಕಾಯ್ತಾ ಇದ್ದಾರೆ. ಸೊ ಅಷ್ಟೊಳಗಡೆ ಏನಾದ್ರು ಕೂಡ ಸರ್ಕಾರ ಹಾಕೋಕಿನ ಮುಂಚೆ ಅರ್ಜಿಯನ್ನ ಹಾಕೋದಕ್ಕೆ ಒಂದು ದಿನಾಂಕವನ್ನ ಪ್ರಕಟ ಮಾಡುತ್ತಾ ಅನ್ನುವಂಥದ್ದನ್ನ ಸದ್ಯ ಈಗ ಮಹಿಳಾ ಮಣಿಗಳು ಸರ್ಕಾರದ ಮುಂದೆ ಇಟ್ಟಿರುವಂತ ಪ್ರಶ್ನೆ ಆಗಿದೆ. ಪೃಥ್ವಿರಾಜ್, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಕ್ಕಿ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಬಿಜೆಪಿಗೆ ಇದೊಂದು ರೀತಿಯಾಗಿ ಮುಜುಗರವನ್ನ ತರ್ತಾ ಇರುವಂತದ್ದು. ಯಾಕೆಂದ್ರೆ ಪದೇ ಪದೇ ನೋಡಿ ಮೋದಿ ಅವರ ಇದಕ್ಕೆ ಅಂದ್ರೆ ನಮ್ಮ ಅಕ್ಕಿ ಯೋಜನೆಗೆ ಕಲ್ಲು ಹಾಕ್ತಾ ಇರೋದು. ನಮ್ಮ ಅಕ್ಕಿ ಯೋಜನೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಇದೆಯಲ್ಲ, ಅದು ಹಾದಿ ತಪ್ಪಲಿಕ್ಕೆ ದಾರಿ ತಪ್ಪಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಪ್ರತಿದಿನನೂ ಕಾಂಗ್ರೆಸ್ನ ಸಚಿವರುಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆರೋಪದಿಂದ ಬಿಜೆಪಿಗೆ ಡ್ಯಾಮೇಜ್ ಆಗದಂತೆ ಎಚ್ಚರಿಕೆ ವಹಿಸಿ ಅಂತ ಹೈಕಮಾಂಡ್ ಅಂದ್ರೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಘಟಕಕ್ಕೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರವನ್ನ ಜನ ವಿರೋಧಿ ಅಂತ ಬಿಂಬಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಜನರಿಗೆ ಮುಟ್ಸಿ ಹೇಳಿ 5 ಕೆಜಿ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಅವರು 5 ಕೆಜಿ ಪ್ಲಸ್ 10 ಕೆಜಿ ಕೊಡಬೇಕು ಅನ್ನುವಂಥದ್ದನ್ನ ತಿಳಿಸಿ ಹೇಳಿ. ಇಲ್ಲಿ ಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದೆ ಜನರನ್ನ ಅನ್ನುವಂಥದ್ದನ್ನ ಹೇಳಿ ಅಂತ ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಅಂತ. ಕಾಂಗ್ರೆಸ್ ನಡೆಯಿಂದ ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಿಜೆಪಿ. ಹೈಕಮಾಂಡ್ ಗ್ಯಾರಂಟಿ ಯೋಜನೆ ವಿರುದ್ಧ ಮತ್ತಷ್ಟು ಹೋರಾಟಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಗ್ಯಾರಂಟಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಹೊರತುಪಡಿಸಿ ಉಳಿದಿದ್ದೆಲ್ಲದರಲ್ಲೂ ಕೂಡ ಗೊಂದಲ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇಂದು ಸಂಸದರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗ್ತದೆ. ಸಂಸದ PC ಮೋಹನ್ ಹಾಗೂ ತೇಜಸ್ವಿ ಸೂರ್ಯ ಅವರಿಂದ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಸರ್ಕಾರ ಯಾವ್ಯಾವ ರೀತಿಯಾಗಿ ಯಾಮಾರಿಸ್ಲಿಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ವಿರುದ್ಧ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಲಿಕ್ಕೆ ರೆಡಿ ಆಗಿದೆ ಟೀಮ್. ಅಕ್ಕಿ ರಾಜಕೀಯದ ಬಗ್ಗೆ ನೋಡಿದಾದ್ರೆ ಯಾವ ರೀತಿಯಾಗಿ ಆರೋಪ ಪ್ರತ್ಯಾರೋಪ ಕೆಸರ ಚಾಟದಲ್ಲಿ ತೊಡಗಿದ್ದಾವೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಅನ್ನುವಂಥದ್ದನ್ನ ಗಮನಿಸಿದ್ದೀರಾ.
ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ರಾಜಕಾರಣ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ ಆ ವಿಚಾರಗಳು. ಯಾಕೆಂದ್ರೆ ಇದೇ ಪ್ರತಿದಿನನೂ ಕೂಡ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಮಾತನಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಸಚಿವರುಗಳು. ಕಾಂಗ್ರೆಸ್ ಬಿಜೆಪಿ ನಡುವೆ ರೈಸ್ ರಾಜಕೀಯ ಅಂತೂ ಫುಲ್ ರೈಸ್ ಆಗ್ಬಿಟ್ಟಿದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಕಡೆ ಬೊಟ್ಟನ್ನ ಮಾಡಿ ತೋರಿಸ್ತಾ ಇರುವಂತದ್ದು ರಾಜ್ಯ ಸರ್ಕಾರದವರು. ಅನ್ನಭಾಗ್ಯ ಯೋಜನೆಗೆ ಬಿಜೆಪಿ ಅಡ್ಡಿ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು 10 kg ಕೊಡ್ತಾ ಇದ್ವಿ, ಈಗ ಕೇಂದ್ರ ಸರ್ಕಾರ ಅಡ್ಡಿ ಮಾಡಿರುವಂತ ಹಿನ್ನೆಲೆಯಲ್ಲೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ರೀಸನ್ ಅನ್ನ ಸಬೂಬನ್ನ ಹೇಳ್ತಾ ಇದ್ದಾರೆ. ಅಮಿತ್ ಶಾ ಭೇಟಿ ನಂತರವೂ ಕೂಡ ಸಿಎಂ ಮತ್ತೆ ಆರೋಪವನ್ನ ಮಾಡಿದ್ರು. ಅಮಿತ್ ಶಾ ಭೇಟಿ ಮಾಡಿದ ನಂತರ ಒಂದು ಸ್ವಲ್ಪ ಭರವಸೆ ಸಿಕ್ಕಿದೆ, ಸ್ಪಂದಿಸಿದ್ದಾರೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದಾದ ನೆಕ್ಸ್ಟ್ ಕ್ಷಣನೂ ಕೂಡ ಮತ್ತೆ ಅದೇ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಹೋದ್ರು. ರಾಜಕಾರಣ ಮಾಡ್ತಾ ಇದ್ದಾರೆ ಅವರು, ಸ್ಪಂದಿಸ್ತಾ ಇಲ್ಲ ಅಂತ. ಸಿಎಂ ಸಿದ್ದರಾಮಯ್ಯ ಅವರಿಂದ ದ್ವೇಷ ರಾಜಕಾರಣದ ಆರೋಪವನ್ನ ಮಾಡಲಾಗ್ತದೆ. ಕೇಂದ್ರ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ, ನಮ್ಮ ರಾಜ್ಯವನ್ನ ಮಲತಾಯಿ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇರುವಂತದ್ದು ಕರ್ನಾಟಕ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಕೇಂದ್ರ ಬಿಜೆಪಿ ಕರ್ನಾಟಕ ವಿರೋಧಿ ಅಂತ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಉಳಿದಂತ ಯೋಜನೆಗಳನ್ನ ಇನ್ನೂ ಕೂಡ ಸರಿಯಾಗಿ ಜಾರಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತ ಸರ್ಕಾರ. ಆದ್ರೆ ಅಕ್ಕಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತನಾಡ್ತಾ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ಬೇಕು. ಯಾವುದೇ ವಿಚಾರ ಆದ್ರೂ ಕೂಡ ಈಗ ಕೇಂದ್ರದತ್ತ ಬೊಟ್ಟು ಮಾಡುವಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಇನ್ನ ಈ ಆರೋಪಗಳನ್ನ ಮಾಡ್ತಾ ಇದಾರಲ್ಲ, ಇದಕ್ಕೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯಾಗಿ ರಾಜ್ಯ ಘಟಕಕ್ಕೆ ಸಂದೇಶವನ್ನ ರವಾನಿಸಿದೆ ಅಂತ ನೋಡೋದಾದ್ರೆ, ಕಾಂಗ್ರೆಸ್ ನಡೆಯಿಂದ ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು ಬಿಜೆಪಿ. ಯಾವ ರೀತಿಯಾಗಿ ಈ ಒಂದು ಆರೋಪಗಳಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ಯಾರಂಟಿಗಳ ಯೋಜನೆ ಜಾರಿ ಮಾಡುವಂತೆ ಬಿಗಿ ಪಟ್ಟನ್ನ ಹಿಡಿರಿ ನೀವು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಆರೋಪದಿಂದ ಬಿಜೆಪಿಗೆ ಎಫೆಕ್ಟ್ ಆಗಬಾರದು. ಅದರಲ್ಲೂ ಅವ್ರು ಘೋಷಣೆ ಮಾಡಿದ್ರಲ್ವಾ, ಜುಲೈ 1ರಿಂದ ಆಗಸ್ಟ್ 15ರಿಂದ ಗೃಹಲಕ್ಷ್ಮಿ ಅಂತೆಲ್ಲ, ಅದೆಲ್ಲವೂ ಕೂಡ ಜಾರಿ ಆಗುವಂತ ನಿಟ್ಟಿನಲ್ಲಿ. ಜಾರಿ ಮಾಡದೆ ಹೋದ್ರೆ ದೊಡ್ಡ ಹೋರಾಟ ಮಾಡಿ, ನಾವು ಹೋರಾಟ ಮಾಡಿದಂತ ಹಿನ್ನೆಲೆಯಲ್ಲೇ ಇವ್ರು ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಂಬಿತ ಆಗಬೇಕು ಅನ್ನುವಂತ ಸಂದೇಶವನ್ನ ಕೂಡ ಕೊಡಲಾಗಿದೆ. ಲೋಕಸಭೆ ಚುನಾವಣೆ ಮೇಲೆ ಪರಿಣಾಮ ಆಗಬಾರದು ಇದ್ಯಾವುದು ಕೂಡ. ಪದೇ ಪದೇ ಕೇಂದ್ರ ಸರ್ಕಾರವನ್ನ ಇವರು ಆರೋಪ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇದ್ಯಾವುದು ಕೂಡ ಎಫೆಕ್ಟ್ ಆಗಬಾರ್ದು. ಆ ರೀತಿಯಲ್ಲಿ ಎಚ್ಚರಿಕೆ ನಡೆಯನ್ನ ಅನುಸರಿಸಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಇನ್ನ ಸದನದಲ್ಲಿ ಬಿಸಿ ಮುಟ್ಟಿಸ್ಲಿಕ್ಕೆ ರಾಜ್ಯ ಬಿಜೆಪಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಧಿವೇಶನ ಆರಂಭ ಆಗ್ತಾ ಇದೆ ಅಲ್ವಾ, ಜುಲೈ 3ನೇ ತಾರೀಕಿಂದ. ಸೊ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡು ಕಡೆನೂ ಕೂಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಅಂತ ಸೂಚನೆ ಬಂದಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ಒಂದ್ ಕಡೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡೋದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬರೀ ಸಬೂಬನ್ನ ಹೇಳ್ತಾ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾರೆ. ಎಲ್ಲ ವಿಚಾರದ ಬಗ್ಗೆನೂ ಕೂಡ ಸರ್ವರ್ ಹ್ಯಾಕ್ ಆದ್ರೂ ಕೂಡ ಅದನ್ನು ಹೋಗ್ಬಿಟ್ಟು ಸೀದಾ ಕೇಂದ್ರ ಸರ್ಕಾರದ ತಲೆ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ, ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ, ಲೋಕಸಭೆ ಎಲೆಕ್ಷನ್ಗೆ ಯಾವುದೇ ರೀತಿಯಲ್ಲೂ ಕೂಡ ಇದು ಹೊಡೆತ ಬೀಳಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ಸೂಚನೆ ಬಂದಿದೆ ರಾಜ್ಯ ಬಿಜೆಪಿ ಘಟಕಕ್ಕೆ ಹೈಕಮಾಂಡ್ ಇಂದ? ಪೃಥ್ವಿರಾಜ್, ಈಗಾಗಲೇ ಕಳೆದ ಹಲವು ದಿನಗಳಿಂದ ಕೂಡ ಒಂದ್ ರೀತಿ ಕಾಂಗ್ರೆಸ್ ಬಿಜೆಪಿ, ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಒಂದಲ್ಲ ಒಂದು ಆರೋಪವನ್ನ ಮಾಡ್ತಾ ಇದೆ. ಅಕ್ಕಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡೋದ್ರ ಮುಖಾಂತರವಾಗಿ ಬರುವಂತ ಲೋಕಸಭಾ ಚುನಾವಣೆಗೂ ಕೂಡ ತನ್ನ ರಾಜಕೀಯ ಲಾಭವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಒಂದ್ ರೀತಿ ರಾಜ್ಯದ ಬಿಜೆಪಿ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಈಗ ಎಚ್ಚರಿಕೆಯ ನಡೆ ಅನುಸರಿಸಿರುವಂತದ್ದು. ಮೊನ್ನೆ ದಿನ ಅಮಿತ್ ಶಾ ಅವರನ್ನ ಮುಖ್ಯಮಂತ್ರಿಗಳು ಭೇಟಿಯನ್ನ ಮಾಡಿದ್ರು. ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜಕೀಯ ದ್ವೇಷ ಬೇಡ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಚರ್ಚೆ ಆದಂತ ವಿಚಾರನೆ ಬೇರೆ, ಆದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಹೇಳ್ತಿರುವಂತ ವಿಚಾರನೆ ಬೇರೆ ಅನ್ನುವಂಥದ್ದು ರಾಜ್ಯ ಬಿಜೆಪಿ ನಾಯಕರ ವಾದವಾಗಿದೆ. ಅದಾದ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ಘಟಕಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಬಂದು ಭೇಟಿಯನ್ನ ಮಾಡಿದರೆ ಅದೇನಿದ್ರು ಕೂಡ ಅದನ್ನ ಮಾತುಕತೆ ನಡೆಸ್ತೀವಿ, ಆದ್ರೆ ಒಂದ್ ರೀತಿ ಆರೋಪ ಏನ್ ಮಾಡ್ತಾ ಇದ್ರೆ ಈ ಒಂದು ಆರೋಪ ನಿಜಕ್ಕೂ ಕೂಡ ಸರಿಯಲ್ಲ. ಈ ಆರೋಪವನ್ನ ತಡೆಯುವಂತ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡ್ತಾ ಇದ್ರೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರುವಂತದ್ದು. ಆದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಡೆತ ಬೀಳಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಬಿಜೆಪಿ ಇಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನೋಡ್ಬೇಕು ಯಾವ ರೀತಿ ಎಚ್ಚೆತ್ಕೊಳ್ತಾರೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಗೃಹಜ್ಯೋತಿ ಯೋಜನೆಗೆ ಸರ್ವರ್ ಸಮಸ್ಯೆ ನಡುವೆ 20,10,486 ಅರ್ಜಿಗಳು ನಿನ್ನೆ ರಾತ್ರಿವರೆಗೂ ಸಲ್ಲಿಕೆ ಆಗಿದ್ದಾವೆ. ಸೇವಾ ಸಿಂಧು ಪೋರ್ಟಲ್, ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ನಲ್ಲಿ ಜನರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಅತಿ ಹೆಚ್ಚು ಕಳೆದ 5 ದಿನದಲ್ಲಿ ನಾವು ಗಮನಿಸೋದಾದ್ರೆ 5,86,000 ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಯೋಜನೆಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಗಡುವನ್ನ ನಿಗದಿಪಡಿಸಿಲ್ಲ. ಯಾಕೆಂದ್ರೆ ಪದೇ ಪದೇ ವಿಳಂಬ ಆಗ್ತದೆ, ಸರ್ವರ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಅಕಸ್ಮಾತ್ ನಿಗದಿಪಡಿಸಿದ್ದಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಜನ ಇನ್ನಷ್ಟು ರೊಚ್ಚಿಗೇಳ್ತಾರೆ. ಸೊ ಹೀಗಾಗಿನೇ ಅದಕ್ಕೆ ಒಂದು ಟೈಮ್ ಲಿಮಿಟ್ ಅಂತ ಯಾವುದನ್ನು ಕೂಡ ಮಾಡಿಲ್ಲ ಸರ್ಕಾರ. ಗ್ರಾಹಕರು ಆತಂಕ ಪಡದೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. 20,10,486 ಜನ ಇಲ್ಲಿ ಅರ್ಜಿಯನ್ನ ಹಾಕಿದಾರಲ್ಲ, ಅಂದ್ರೆ ನೋಂದಣಿಯನ್ನ ಮಾಡ್ಕೊಂಡಿದಾರಲ್ಲ, ಇದು ಹತ್ತತ್ರ 10% ಅಷ್ಟು ಆಯ್ತು. ಇನ್ನು 90% ಜನ ಅರ್ಜಿಯನ್ನ ನೋಂದಾಯಿಸ್ಕೊಳ್ಬೇಕಾಗಿದೆ. ಬಿಕಾಸ್ 2,14,00,000 ಮನೆಯವರು ಇದಕ್ಕೆ ಅರ್ಹರಿರುವಂತದ್ದು. ಈಗ 10% ಅಷ್ಟು ಜನ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಜೂನ್ 18ನೇ ತಾರೀಕು ಅಂದ್ರೆ ಈ ಪೋರ್ಟಲ್ ಓಪನ್ ಮಾಡ್ಲಾಯ್ತಲ್ಲ, ಅವತ್ತಿಂದ ನೋಂದಣಿಯನ್ನ ಮಾಡ್ಕೊಳ್ಳಾಗ್ತಾ ಇದೆಯಲ್ಲ, ಅವತ್ತು ಮೊದಲ ದಿನ ಎಷ್ಟು ಅರ್ಜಿ ನೋಂದಣಿ ಆಯ್ತು ಅಂದ್ರೆ 96,305. ಜೂನ್ 19ನೇ ತಾರೀಕು 3,34,845 ಜನ. ಜೂನ್ 20ನೇ ತಾರೀಕು 4,64,225 ಜನ. ಜೂನ್ 21ನೇ ತಾರೀಕು 5,25,953. ಇನ್ನ ನಿನ್ನೆ 5,89,158 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಬೆಳಗಾವಿಯ MSPC ಕೇಂದ್ರಕ್ಕೆ ದಿಢೀರಂತ ಭೇಟಿಯನ್ನ ಕೊಟ್ಟಿದ್ರು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್. ಕಳಪೆ ಆಹಾರ ಮತ್ತು ಅವ್ಯವಸ್ಥೆ ಕಂಡು ಕಿಡಿಕಾರಿದ್ದಾರೆ. ಅಂಗನವಾಡಿ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಸರಬರಾಜು ಮಾಡುವ ಬೆಳಗಾವಿಯ ಹಲಗಾದಲ್ಲಿರುವಂತ MSPC ಕೇಂದ್ರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಭೇಟಿಯನ್ನು ನೀಡಿದ್ರು. ಅಲ್ಲಿನ ಸ್ಥಿತಿಗತಿ ಕಂಡು ತೀವ್ರವಾಗಿ ನೊಂದ್ಕೊಂಡು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿದ್ದಾರೆ. ಸಚಿವರು ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಂಗ್ರಹಿಸಿರುವಂಥದ್ದು ಕೂಡ ಕಂಡು ಬಂದಿದೆ. ಇಡೀ ಆವರಣದಲ್ಲಿ ಸ್ವಚ್ಛತೆ ಇಲ್ದಿರುವಂಥದ್ದನ್ನ ಕೂಡ ನೋಡಿ ಅವರು ಅಸಮಾಧಾನವನ್ನ ಹೊರಹಾಕಿದರು. ಇವತ್ತು ಪಂಚಮಸಾಲಿ ಸಮುದಾಯದ ಶಾಸಕರುಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿದ್ದು ಇಂದು ಮಧ್ಯಾಹ್ನ 1 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯನ್ನ ಮಾಡಲಿದೆ. ಮೀಸಲಾತಿ ಮತ್ತು ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಸಿಎಂ ಜೊತೆ ಚರ್ಚೆಯನ್ನ ಮಾಡಲಿದ್ದಾರಂತೆ. ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೂಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮತ್ತೆ ಕಾಂಗ್ರೆಸ್ ನಾಯಕಿ ನಡುವೆ ಗಲಾಟೆ ನಡೆದಿದೆಯಂತೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ, ಪರಾಜಿತ ಅಭ್ಯರ್ಥಿ ಸುಜಾತ ದೊಡ್ಡಮನಿ ಇಬ್ಬರು ರೂಮ್ ಪಡೆಯುವ ವಿಚಾರಕ್ಕೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಜನಪ್ರತಿನಿಧಿಗಳು ನೋಡಿ, ಇವರು ಮಾದರಿ ಜನಪ್ರತಿನಿಧಿಗಳು. ನಾನು ರೂಮ್ ನಲ್ಲಿದ್ದಾಗ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಂದಿದ್ದು ಅಂತ ಕಾಂಗ್ರೆಸ್ ಮುಖಂಡೆ ಸುಜಾತ ದೊಡ್ಡಮನಿ ಸಿಟ್ಟಾದ್ರು. ಅಷ್ಟೇ ಅಲ್ಲ, ನನ್ನ ಜೊತೆ ಅಸಭ್ಯವಾಗಿ ಮಾತನಾಡಿದ್ರು ಅಂತ ಬೇರೆ ಆರೋಪ ಮಾಡಿದ್ದಾರೆ. ಇದರಿಂದ ಶಾಸಕರು ಕೆರಳಿದ್ರು, ಬೆಂಬಲಿಗರು ಕೂಡ ಕೆರಳಿದ್ರು. ಪ್ರವಾಸಿ ಮಂದಿರದ ಒಳಗಡೆ ಹೊರಗೆ ವಾಗ್ವಾದವೇ ನಡೆದೋಯ್ತು. ಹಿಜಾಬ್ ಭುಗಿಲೆದ್ದಿದ್ದಂತ ಮಂಗಳೂರು ವಿವಿ ಕಾಲೇಜಲ್ಲೇ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ವಿಶ್ವವಿದ್ಯಾಲಯ ಕಾಲೇಜು ಕಾರ್ಯಕ್ರಮಕ್ಕೆ ಎಬಿವಿಪಿ ಶ್ರೀಕಾಂತ್ ಶೆಟ್ಟಿಗೆ ಆಹ್ವಾನವನ್ನು ನೀಡಿದ್ದನ್ನ NSUI ಸಂಘಟನೆ ಖಂಡಿಸಿದೆ. ಒಂದ್ ವೇಳೆ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಕಾಲೇಜ್ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ವಿವಿಗೆ ಮುತ್ತಿಗೆ ಹಾಕುವಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ NSUI. ಈ ಹಿಂದೆ ಹಿಜಾಬ್ ವಿವಾದ, ಸಾವರ್ಕರ್ ಭಾವಚಿತ್ರ ಹಾಗೂ ಭಗವಧ್ವಜ ಹಿಡಿದ ಭಾರತ್ ಮಾತೆ ಕಾರಣದಿಂದ ವಿವಾದಕ್ಕೆ ಎಡೆಯಾಗಿತ್ತು ಕಾಲೇಜು. ಮಂಡ್ಯದ ಪಾಂಡವಪುರದಲ್ಲಿ VA ವರ್ಗಾವಣೆಗಾಗಿ ಲಂಚದ ಬೇಡಿಕೆ ಇಟ್ಟಿದ್ದಂತ ತಹಶೀಲ್ದಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. VA ಮರಿಸ್ವಾಮಿ ಬಳಿ ಪಾಂಡವಪುರದ ತಹಶೀಲ್ದಾರ್ ಸೌಮ್ಯ ಮರಿಸ್ವಾಮಿಯನ್ನ ಬೇರೆಡೆ ನಿಯೋಜನೆ ಮಾಡಲಿಕ್ಕೆ ಸುಮಾರು 40,000 ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ರು. ಮರಿಸ್ವಾಮಿ ದೂರಿನ ಮೇರೆಗೆ ಲೋಕಾಯುಕ್ತ DYSP ಸುನಿಲ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. ಇನ್ನು ಲಂಚ ಪಡೆಯುವಾಗ ತಹಶೀಲ್ದಾರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಪೊಲೀಸರು ಹಣದ ಸಮೇತ ಸೌಮ್ಯರನ್ನ ವಶಕ್ಕೆ ಪಡೆದಿದ್ದಾರೆ. ನಾಡದೇವತೆಗೆ ಇಂದು ಲಕ್ಷ್ಮಿ ಅಲಂಕಾರ ಮಾಡಲಾಗಿದೆ. ದೇವಾಲಯದ ಆವರಣವನ್ನ ವಿವಿಧ ಹೂವು ಹಾಗೂ ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ. ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಚಾಮುಂಡಿ ಬೆಟ್ಟಕ್ಕೆ ಉಚಿತ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಲಲಿತ ಮಹಾಲ್ ಮೈದಾನದಿಂದ ಚಾಮುಂಡಿ ಬೆಟ್ಟಕ್ಕೆ ಉಚಿತ ಬಸ್ ಸೇವೆ ದೊರೆಯಲಿದೆ.
ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥ ವಿಶೇಷತ್ವವಾಗಿರ್ತಕ್ಕಂಥ ಮಾಸ. ಯಾಕೆಂದರೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಮಂಗಳ ಕಾರಣಗಳು ಇಲ್ಲದೇ ಇರೋದ್ರಿಂದ ಚಾಮುಂಡೇಶ್ವರಿ ಆಗಿರ್ಬೋದು, ನಾಡಿನ ಮೈಸೂರಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಪೂಜೆ ಮಾಡ್ತಕ್ಕಂಥ ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಇದು ಒಂದು ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ರಾಜರ ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಆದ್ದರಿಂದ ಇಲ್ಲಿ 3:30ರಿಂದ ಮಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು, ವಿವಿಧ ಬಗೆಯ ಹೂಗಳು. ಮಂತ್ರಾಲಯಕ್ಕೆ ತೆರಳಿದಂತ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಬಳಿಕ ಜಮೀನಿಗೆ ಉರುಳಿಬಿದ್ದಿದೆ. ರಾಯಚೂರಿನ ಮಾನ್ವಿ ತಾಲೂಕಿನ ನಂದಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 31ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದ್ದು, ಬಸ್ ಚಾಲಕನಿಗೆ ಹೊಟ್ಟೆಯ ಮೇಲೆ ಗಂಭೀರವಾದಂಥ ಗಾಯವಾಗಿದೆ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಟ್ಟಿ ಹಾಕಲಿಕ್ಕೆ ವಿಪಕ್ಷಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತದ್ದು. ಇಂದು ಬಿಹಾರದ ಪಾಟ್ನಾದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬಿಹಾರ ಸಿಎಂ ಆಗಿರುವಂತ ನಿತೀಶ್ ಕುಮಾರ್, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಪಾಲ್ಗೊಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಆಗಿರುವಂತ ಮಮತಾ ಬ್ಯಾನರ್ಜಿ, ಟಿಡಿಪಿ ಅಧ್ಯಕ್ಷೆ ಆಗಿರುವಂತ ಮೆಹಬೂಬಾ ಮುಫ್ತಿ ಈಗಾಗಲೇ ಪಾಟ್ನಾಗೆ ಬಂದಿದ್ದಾರೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಭಾರತದ ಡಿಎನ್ಎಲ್ಲೇ ಇದೆ. ದೇಶದಲ್ಲಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೇವೆ. ಜಾತಿ, ಧರ್ಮ ಆಧಾರದಲ್ಲಿ ತಾರತಮ್ಯ ಮಾಡುವಂತ ಪ್ರಶ್ನೆಯೇ ಇಲ್ಲ ಅಂತ ಅಮೆರಿಕ ಪತ್ರಕರ್ತರ ಪ್ರಶ್ನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖಡಕ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜೋ ಬೈಡನ್, ಪ್ರಧಾನಿ ಮೋದಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಮೆರಿಕ ಪತ್ರಕರ್ತರು ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆಯಲ್ವಾ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಜಾತಿ, ಧರ್ಮ, ಲಿಂಗಭೇದ ನಮ್ಮಲ್ಲಿಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯ ಅಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಟ್ಟರು. Prided itself as the world's largest democracy, but there are many human rights groups who say that your government has discriminated against religious minorities and sought to silence its critics. As you stand here in the east room of the White House, where so many world leaders have made commitments to protecting democracy, what steps are you and your government willing to take to improve the rights of Muslims and other minorities in your country and to uphold free speech? मुझे आश्चर्य हो रहा है कि आप कह रहे हैं कि लोग कहते हैं नहीं, भारत डेमोक्रेसी है। और जैसा राष्ट्रपति बाइडेन ने कहा, भारत और अमेरिका दोनों के डीएनए में लोकतंत्र है। ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಹವಾ ಜೋರಾಗಿತ್ತು. ಅಮೆರಿಕ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಮಾತನಾಡಿದರು. ಭಾರತ ಮತ್ತು ಅಮೆರಿಕ ಶ್ರೇಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರಗಳು. ಅಮೆರಿಕದ ಕನಸುಗಳಲ್ಲಿ ಭಾರತೀಯರ ಕೊಡುಗೆಯೂ ಕೂಡ ಇದೆ. ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಹಭಾಗಿತ್ವ ಅತ್ಯಗತ್ಯ ಅಂತ ಹೇಳಿದ್ರು. ಇನ್ನು ಮೋದಿಗೆ ವಾಷಿಂಗ್ಟನ್ ಡಿಸಿ ವೈಟ್ ಹೌಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದಂಪತಿ ವಿಶೇಷ ಔತಣಕೂಟವನ್ನು ಏರ್ಪಡಿಸಿದ್ರು. ವೈಟ್ ಹೌಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬರ್ತಾ ಇದ್ದಂತೆ ಜೋ ಬೈಡನ್ ದಂಪತಿ ಸ್ವಾಗತವನ್ನು ಮಾಡಿದರು. ಇನ್ನು ಔತಣಕೂಟದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿರುವಂತಹ ಮುಖೇಶ್ ಅಂಬಾನಿ ಹಾಗೂ ಅವರ ಪತ್ನಿ ನೀತಾ ಅಂಬಾನಿ ಅವರು ಕೂಡ ಭಾಗವಹಿಸಿದ್ರು. ಅಲ್ಲದೆ ಮೈಕ್ರೋಸಾಫ್ಟ್ ಸಿಇಒ ಆಗಿರುವಂತಹ ಸತ್ಯ ನಾಡೆಲಾ ಅವರು, ಮಹೀಂದ್ರ ಸಮೂಹದ ಅಧ್ಯಕ್ಷರಾಗಿರುವಂತಹ ಆನಂದ್ ಮಹೀಂದ್ರ ಅವರು, ಗೂಗಲ್ ಸಿಇಒ ಸುಂದರ್ ಪಿಚೈ ಸೇರಿದಂತೆ ಹಲವು ಗಣ್ಯರು ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಅಪಘಾತಕ್ಕೊಳಗಾಗಿದ್ದಂಥ ಟೈಟಾನಿಕ್ ಹಡಗಿನ ಅವಶೇಷಗಳನ್ನು ನೋಡಲಿಕ್ಕೆ ಪ್ರವಾಸಕ್ಕೆ ತೆರಳಿ ಕಾಣೆಯಾಗಿದ್ದಂಥ ಸಬ್ಮರೀನ್ನಲ್ಲಿದ್ದಂಥ 5 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸಬ್ಮರೀನ್ನ ಅವಶೇಷ ಪತ್ತೆಯಾಗಿದೆ ಅಂತ ಅಮೆರಿಕದ ಕರಾವಳಿ ಪಡೆ ಹೇಳಿದೆ. ಸಬ್ಮರೀನ್ನ ಪತ್ತೆಗೆ ಅಮೆರಿಕ, ಕೆನಡಾ ಮತ್ತು ಫ್ರಾನ್ಸ್ ದೇಶಗಳು ಕೊನೆಯ ಕ್ಷಣದಲ್ಲೂ ಕೂಡ ಹುಡುಕಾಟವನ್ನು ನಡೆಸಿದ್ವು. ಸಬ್ಮರೀನ್ ಯಾತ್ರೆ ಆರಂಭಿಸಿದಾಗ 96 ಗಂಟೆಗಳಿಗಾಗುವಷ್ಟು ಮಾತ್ರ ಆಮ್ಲಜನಕವಿತ್ತು. ನೆರೆಯ ಭೂತಾನ್ನ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ರಹ್ಮಪುತ್ರ ಹಾಗೂ ಅದರ ಉಪನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಬಕ್ಸಾ, ಬರ್ಫೇಟಾ, ದಿಬ್ರುಗಢ್, ಕೋಕ್ರಾಜಾರ್, ಲಖೀಂಪುರ ಜಿಲ್ಲೆಗಳಲ್ಲಿ ಸುಮಾರು 50,000 ಜನರು ಪ್ರವಾಹಕ್ಕೆ ಸಿಕ್ಕಾಕೊಂಡಿದ್ದಾರೆ. ಎಸ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಗುಜರಾತ್ನ ರಾಜ್ಕೋಟ್ ಎಂಬಲ್ಲಿ ಪೀಠೋಪಕರಣ ಅಂಗಡಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿ ಕೆನ್ನಾಲಿಗೆಗೆ ಅಂಗಡಿ ಸಂಪೂರ್ಣ ಹೊತ್ತಿ ಉರಿದಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲಿಕ್ಕೆ ಹರಸಾಹಸ ಪಟ್ಟರು. ಇವತ್ತಿನ ಟಾಪ್ 18 ಮತ್ತಷ್ಟು ಸುದ್ದಿಗಳನ್ನು 9 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.